ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬಿಸಿ ಬಿಸಿ ರೈಸ್ಗೆ ಒಂದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಸೈಡ್ ಡಿಶ್ ಮಾಡೋಣಂತ. ನನ್ನೂ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಸೈಡ್ ಡಿಶ್ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಗ್ರೇವಿ ಮಾಡೋಕ್ಕೆ ಕುಕ್ಕರ್ನ ಬಿಸಿ ಮಾಡ್ಕೊಂಡು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನೂ ಕಾಯಿಸ್ಕೊತೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ನಾನು ಸಾಸಿವೆ ಹಾಕ್ಕೋತೀನಿ, ಒಂದು ಸ್ವಲ್ಪ ಅದಕ್ಕೆ ನಾನು ಜೀರಿಗೆನ ಹಾಕ್ಕೋತೀನಿ. ಇವೆರಡು ಚಟ ಅನ್ನುವಾಗ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ರಫಾಗಿ ಜಜ್ಜಿಟ್ಕೊಂಡಿದ್ದನ್ನು ಹಾಕ್ಕೋತೀನಂತ. ಈಗ ಒಂದು 2 ಕಡ್ಡಿಯಿಂದ 3 ಕಡ್ಡಿಯಷ್ಟು ನಾನು ಕರಿಬೇವನ್ನು ಹಾಕ್ಕೋತೀನಿ. ಸಣ್ಣದಾಗೆ ಉದ್ದುದ್ಗೆ ಹೆಚ್ಕೊಂಡಂಥ ಒಂದು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಾಕ್ಕೋತೀನಿ. ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಮಟ್ಟ ಅದನ್ನು ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಒಂದು 3 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಳ್ಳಕತ್ತೀನಿ. ನೀವು ಟೊಮೆಟೊ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಕೂಡ ಹಾಕ್ಕೋಬೋದು. ಟೊಮೆಟೊನ ಜಸ್ಟ್ ಎಣ್ಣೆ ಒಳಗೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಫುಲ್ ಫ್ರೈ ಆಗೋದೇನು ಬೇಡ, ಯಾಕಂದ್ರೆ ಕುಕ್ಕರ್ನಾಗ ನಾವು ವಿಜಲ್ ಹಾಕ್ಸ್ಕೊತೀವಲ್ಲ, ಸೊ ಹಾಗಾಗಿ ಟೊಮೆಟೊ ಎಣ್ಣೆ ಒಳಗೆ ಮಿಕ್ಸ್ ಆದಮೇಲೆ 2 ಹಸಿಮೆಣ್ಸಿನ್ಕಾಯಿನ ಜಸ್ಟ್ ಉದ್ದುದ್ಕ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸಿಗೆ ನಾನು 2 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನಿಮ್ಮ ಸ್ಪೈಸ್ನ ನೋಡಿಕೊಂಡು ನೀವು ಜಾಸ್ತಿ ಕೂಡ ಹಾಕ್ಕೋಬೋದು. ಒಂದು 1/4 ಚಮಚದಷ್ಟು ಅರಿಶಿನ ಪೌಡ್ರ್, ಅರ್ಧ ಚಮಚದಷ್ಟು ಗರಂ ಮಸಾಲ, ಆಮೇಲೆ ಒಂದು 1/4 ಚಮಚದಷ್ಟು ಹವೀಸ್ ಪೌಡರನ್ನು ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತೀನಿ. ನೀವು ಸಾಂಬಾರು ಮಸಾಲನೂ ಕೂಡ ಹಾಕ್ಕೋಬೋದು. ನಾ ಇಲ್ಲಿ ಗರಂ ಮಸಾಲ ಹಾಕ್ಕೊಂಡೀನಿ. ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸಲ ಇದನ್ನು ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೈಸಿಗೆ ಸೈಡ್ ಡಿಶ್ ಭಾರಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ ನೋಡಿರಿ. ನೆಕ್ಸ್ಟ್ ಇದಕ್ಕೆ ನಾನು ಈಗ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೋತೀನಿ. ನೀರು ಹಾಕ್ಕೊಂಡ್ಮೇಲೆ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿ ಉಪ್ಪು ಟೇಸ್ಟ್ ಮಾಡ್ತೀನಿ. ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊರಿ, ಇಲ್ಲ ಅಂದ್ರೆ ಓಕೆ. ಈಗ ಕುಕ್ಕರ್ ಲಿಡ್ಡ ಹಾಕಿ ಒಂದು 3ರಿಂದ 4 ವಿಷಲ್ ಹಾಕ್ಸ್ಕೊಳ್ಳೋಣಂತ. ಅಂದರೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಚಲೋತ್ನಂಗೆ ಬೇಯಬೇಕು, ಸೊ ಹಾಗಾಗಿ. ಸೊ ನೆಕ್ಸ್ಟ್ ನಾನು ಇಲ್ಲೇ ಇದನ್ನು ಕುಕ್ಕರ್ ವಿಷಲ್ ಬಂದೈತಿ, ಸ್ಟೀಮ್ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿ ನಾನು ನಿಮಗೆ ತೋರ್ಸಾತೀನಿ ನೋಡಿರಿ. ಉಳ್ಳಾಗಡ್ಡಿ ಟೊಮೆಟೊ ಎಷ್ಟು ಮಸ್ತಾಗಿ ಬೆಂದು ಬಂದೈತಿ ಅಂದ್ರೆ ಪೂರಾ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗುವಂಗೆ ಬಂದೈತಿ. ನೆಕ್ಸ್ಟಿಗೆ ಇದನ್ನು ನಾವು ಒಂದು ಬೌಲಿಗೆ ತಕ್ಕೊಳ್ಳೋಣಂತ. ನೀವು ಮಣ್ಣಿನ ಗಡ್ಗೆ ಇತ್ತಂದ್ರೆ ಅದರೊಳಗೂ ತಕ್ಕೋಬೋದು. ಸೊ ಬೌಲಿಗೆ ತಕ್ಕೊಂಡ್ಮೇಲೆ ನಾನು ಒಂದು ಸ್ಮ್ಯಾಶರ್ ಹೆಲ್ಪ್ಲೇ ಇದನ್ನು ಚಲೋತ್ನಂಗೆ ಸ್ಮ್ಯಾಶ್ ಮಾಡ್ಕೋತೀನಿ. ಅಂದರೆ ಟೊಮೆಟೊ ಉಳ್ಳಾಗಡ್ಡಿ ಫುಲ್ ಸ್ಮ್ಯಾಶ್ ಆಗಿ ಗ್ರೇವಿಯಾಗಿ ಬರ್ತೈತಿ. ಸೊ ರೈಸಿಗೆ ಹಚ್ಕೊಂಡು ತಿಂದಾಗ ಭಾರಿ ಟೇಸ್ಟಾಗಿ ಬರ್ತೈತಿ. ನೀವು ಇದನ್ನು ದೋಸಾಕ ಇಡ್ಲಿಗೂ ಕೂಡ ಟ್ರೈ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ರೈಸಿಗೆ ಗ್ರೇವಿ ರೆಡಿ ಆಗೈತಿ ನೋಡಿರಿ. ಥಿಕ್ಕನ್ ಗ್ರೇವಿ, ಟೇಸ್ಟ್ ಕೂಡ ಅಷ್ಟು ಅಲ್ಟಿಮೇಟ್ ಆಗಿರ್ತೈತಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗಿರ್ತೈತಿ. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣಂತ. ಸೊ ನಾನು ಮಾಡಿದಂಥ ರೈಸಿಗೆ ಸೈಡ್ ಡಿಶ್ ಆಗಿ ಗ್ರೇವಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.